ರಚನಾ, ಈಗ ನೀವು ಮಾಡಲಿಂಗ್ ಫೀಲ್ಡ್ ಅಲ್ಲಿ ಮಿಂಚ್ತಾ ಇದ್ದೀರಾ, ಬಂದಿದ್ದೀರಿ, ಈಗ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ದೀರಿ. ಸೊ ಬೆಳ್ಳಿ ತೆರೆಯಲ್ಲಿ ಮಿಂಚ್ಬೇಕಂತ ಆಸೆ ಪಟ್ಟಿದ್ದೀರಾ. ನಿಮ್ಗೆ ಏನಾದ್ರು ಒಂದು ಕನ್ಸಿದ್ಯಾ, ನಾನು ಫಿಲಮ್ ಅಲ್ಲಿ ಮಾಡಿದ್ರೆ ನಾನು ಇಂಥ ಹೀರೋ ಜೊತೆ ಮಾಡ್ಬೇಕು ಅಂತ ಹೇಳಿ? ಹಾ, ಅದು ನಮ್ ಸುದೀಪ್ ಸರ್ ಜೊತೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಹಾ, ಸರ್ ಈ ವಿಡಿಯೋ ಏನಾದ್ರು ಸರ್ ರೀಚ್ ಆದ್ರೆ, ಸರ್ ನಾನು ಆರ್ಟಿಸ್ಟ್ ಇದ್ದೀನಿ, ಪ್ಲೀಸ್ ಏನಾದ್ರೂ ನಮ್ಗೆ ಚಾನ್ಸ್ ಇದ್ರೆ ಖಂಡಿತ ಐ ವುಡ್ ಲೈಕ್ ಟು ವರ್ಕ್ ವಿತ್ ಯು, ಬಿಕಾಸ್ ಐ ಲವ್ ಯು ಸೋ ಮಚ್. ರಚನಾ ಅಂತೂ ನನ್ನ ವಿಡಿಯೋನು ಸುದೀಪ್ ಸರ್ ಅವ್ರಿಗೆ ಹೋಗುವಾಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರ ಜೊತೆಲೂ. ತುಂಬ ಖುಷಿ ಆಗುತ್ತೆ. ನಿಮ್ಮ ಆಸೆ ಎಲ್ಲ ಅದು ಈಡೇರಲಿ. ನೀವು ಬೆಳ್ಳಿ ತೆರೆಯಲ್ಲಿ, ನಮ್ಮ ಹುಬ್ಬಳ್ಳಿ ಹುಡುಗಿ ಬೆಳ್ಳಿ ತೆರೆಯಲ್ಲಿ ರಚನಾ ಅಂತ ಬಂದರೆ ನೋಡೋಕ್ಕೆ ಕೇಳೋಕ್ಕೆ ನಮಗೂ ತುಂಬ ಖುಷಿ ಅನಿಸುತ್ತೆ. ಈಗ ನಿಮ್ಮ ತಾಯಿಯವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ತಮ್ಮ ಹೆಸರು? ನಿರ್ಮಲಾ. ಅಮ್ಮ, ಮಗಳು ಈಗ ಮಾಡ್ಲಿಂಗ್ ಅಲ್ಲಿ ಸೀರಿಯಲ್ ಎಲ್ಲ ಮಿಂಚ್ತಾ ಇದಾರೆ. ಹೇಗೆ ಅನ್ಸುತ್ತೆ ನಿಮ್ಗೆ? ಇಲ್ಲ, ತುಂಬಾ ಖುಷಿ ಆಗುತ್ತೆ. ಅವಳು ಸ್ವಂತ ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತೋರಿಸಿ ಅವಳೇ ಇದಲ್ಲ, ಅವಳು ರುಚಾಗಿದ್ದಾಳೆ. ಒಳ್ಳೆ ಒಳ್ಳೆ ಅವಕಾಶ ಬರ್ತಾ ಇದೆ. ತುಂಬಾ ವರ್ಷದಿಂದ ಟ್ರೈ ಮಾಡಿದವ್ರಿಗೆ ಎಷ್ಟೋ ಜನಕ್ಕೆ ಆಗಿಲ್ಲ. ಏನು ಅವಳಿಗೆ ಬಹಳ ಬೇಗ ಸಿಕ್ಕಿದೆ, ಮಾಡ್ತಿದ್ದಾಳೆ ಮಾತ್ರ. ಒಳ್ಳೆ ಹೆಸರು ಮಾಡ್ತಿದ್ದಾಳೆ. ಅದನ್ನ ನೋಡಿ ತುಂಬಾ ಹೆಮ್ಮೆ ಅಲ್ವಾ ತಂದೆ ತಾಯಿಗೆ. ಹೌದು. ನಂದೊಂದು ಸಣ್ಣ ಪ್ರಶ್ನೆ. ಯೂಶಲಿ ನಮ್ಮ ಈ ಕಡೆ ಈಗೆಲ್ಲ ತುಂಬಾ ಬೆಳೀತಾ ಇದಾರೆ, ತುಂಬಾ ಜನ ಎಲ್ಲ ಫಿಲ್ಮ್ಗೆ ಇದಕ್ಕೆಲ್ಲ ಬರ್ತಾ ಇದಾರೆ. ಎಸ್ಪೆಷಲಿ ಏನಿಸುತ್ತೆ, ಬೇಡಪ್ಪ ಹೆಣ್ಮಗಳು ಆ ಕಡೆ ಎಲ್ಲ ಹೋಗೋದು ಬೇಡ, ನೀನ್ ಏನಾದ್ರು ಒಂದು ಜಾಬ್ ಮಾಡು. ಮೊದ್ಲೆಲ್ಲ ಜಾಬ್ಗೂ ಕಳಿಸ್ತಿರ್ಲಿಲ್ಲ. ನೀನ್ ಜಾಬ್ ಮಾಡು, ನೀನ್ ಮದುವೆ ಮಾಡ್ಕೊಂಡು ನೀನ್ ಗಂಡನ ಮನೇಲಿ ಇದ್ರೆ ಸಾಕು, ನಮಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನಿಮ್ಗೆ ಅವ್ರು ಬಂದು ನಾನು ಈ ಫೀಲ್ಡ್ ಅಲ್ಲಿ ಇರ್ಬೇಕು ಅಂತ ಅನಿಸ್ದಾಗ ಆ ಥರ ಏನಾದ್ರು ಅನಿಸ್ತಾ? ನನಗೇನಿಲ್ಲ. ಅವಳು ಇಂಥ ನಮ್ಮಲ್ಲಿ ಯಾರು ಇಲ್ಲ ಅಂದಮೇಲೆ ಅವಳು ಅಚೀವ್ ಮಾಡ್ತೀನಿ ಅದರಲ್ಲಿ ನಾನು ಅಂತ ಹೇಳಿದ್ಮೇಲೆ ಮಾಡ್ಲಿ, ನಾನು ಇರ್ತೀನಿ ಜೊತೆಯಲ್ಲಿ. ನಾನು ಅವಳಿಗೆ ಇದು ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ಅದೆಲ್ಲ ಏನಿಲ್ಲ. ನಮ್ಗಂತೂ ಅಂತ ಕಲೆ ಇಲ್ಲ. ಮಗಳು ಮಾಡ್ತಿದ್ದಾಳೆ ಅಂದ್ರೆ ನಮಗೂ ಒಂದು ಖುಷಿ ಅಲ್ಲ. ನಿಮ್ಗೆ ಯಾವಾಗೂ ಅನ್ನಿಸ್ಲಿಲ್ಲ ಈ ಫೀಲ್ಡ್ ಯಾಕೆ ನೀನ್ ಆರಿಸ್ಕೊಂಡೆ? ನನಗೇನಿಲ್ಲ, ಅಂಥದ್ದೇನಿಲ್ಲ. ಅವ್ರು ಯಾವಾಗ ಬಂದು ಹೇಳಿದ್ರೆ ನಿಮ್ಗೆ, ಅಮ್ಮ ನಾನು ಸೀರಿಯಲ್ ಮಾಡ್ಬೇಕು? ಆಕ್ಚುಲಿ ಕಾಲೇಜ್ ಟೈಮ್ ಇಂದಾನೆ ಹೇಳ್ತಿದ್ಲು. ಕಲಿವಾಗ್ಲೇ ಅವಳು ಬ್ಯಾಂಗ್ಳೂರಲ್ಲೇ ಮಾಡಿದ್ದು. ಕಾಲೇಜ್ ಓದ್ತಿರ್ಬೇಕಾದ್ರೇನೆ ಅಮ್ಮ ಹಿಂಗ್ ಕೇಳ್ತಿದಾರೆ ನನ್ಗೆ, ಪರವಾಗಿಲ್ಲ ನಿನ್ಗೆ ಇಂಟ್ರೆಸ್ಟ್ ಇದ್ರೆ ಮಾಡು ನೀನು ಅಂತ ಹೇಳಿದೆ. ಆದ್ರೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಮಾಡ್ಬೇಕು ನೀನು ಅಂತ ಒಂದು ಹೇಳಿದ್ದೆ. ಅವಳು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮಾಡಿದ್ಲು. ಎಷ್ಟು ಗುಡ್ ಮದರ್ ಅಲ್ವಾ. ನಾನೊಂದು ಬಂದು ನಾನು ಮಾಡ್ಲಿಂಗ್ ಅಲ್ಲಿ ಮಿಂಚ್ತೀನಿ ಅಂತ ಒಂದು ಹೆಣ್ಮಗಳು ಹೇಳಿದಾಗ, ಓಕೆ ನಿನ್ಗೇನು ಇಂಟ್ರೆಸ್ಟ್ ಇದೆ ಅದು ಮಾಡೋ ನೀನು ಅಂತ ಹೇಳಿದಾಗ ಅಮ್ಮಂದು ಇಷ್ಟು ಸಪೋರ್ಟ್ ನಿಮಗೆ ಎಷ್ಟು ಖುಷಿ ಕೊಡುತ್ತೆ? ತುಂಬಾ ಖುಷಿ ಕೊಡುತ್ತೆ. ಈ ತರ ಅಂದ್ರೆ ತುಂಬಾ ಪೇರೆಂಟ್ಸ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಬಟ್ ನಮ್ಮ ಮಮ್ಮಿ ಆ ತರ ಇಲ್ಲ. ಅವರು ಇನ್ನೂ ಅವರೇ ಸ್ಟೇಟಸ್ ಹಾಕ್ತಾರೆ. ನನ್ ಮಗಳದ್ ಬಂತು ಒಂದ್ ರೀಲ್, ಅವರೇ ಸ್ಟೇಟಸ್ ಹಾಕ್ತಾರೆ. ಅದು ಅವರಿಂದನೇ ಅರ್ಧ ವಿಡಿಯೋ ಹೊಡಿದ್ ನಂದು. ತುಂಬಾ ಅವ್ರ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ಇವರು ಸಪೋರ್ಟ್ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ ನಂಗೆ. ಈ ಮಾಡ್ಲಿಂಗ್ ಅಲ್ಲಿ ನೀವು ಬರದೇ ಹೋದ್ರೆ ಏನ್ ಆಗಕ್ ಇಷ್ಟ ಪಡ್ತಿದ್ರಿ? ಇನ್ನೊಂದು ಆಪ್ಷನ್ ಇರುತ್ತಲ್ವಾ. ಈಗ ಹೇಳ್ತಾರಲ್ಲ, PUC ಮುಗಿದ ತಕ್ಷಣ ಒಂದು ಡಾಕ್ಟರ್, ಒಂದು ಇಂಜಿನಿಯರ್, ಬೇರೆ ಬೇರೆ ಡಿಗ್ರಿಗಳ ಸೆಲೆ ಏನಿರಲ್ಲ, ಯೂಶಲಿ ಇರುತ್ತೆ. ಆಕ್ಚುಲಿ ಅವಳಿಗೆ ಬಿಸ್ನೆಸ್ ಮೈಂಡೆಡ್ ಬಾ ಇದ್ದಾಳೆ. ಅವಳು ಬಿಸ್ನೆಸ್ ಮಾಡೋದು, ಒಂದು ಯಾರ ಕೈ ಕೆಳಗೆ ಕೆಲಸ ಮಾಡಬಾರ್ದು. ನಾನು ಓನರ್ ಆಗಿರ್ಬೇಕು. ಬಿಸ್ನೆಸ್ ಮಾಡಕ್ ತುಂಬಾ ಇಷ್ಟ. ಯಾವ ತರದ ಬಿಸ್ನೆಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು? ನಾನು ಇನ್ನು ಹೇಳ್ತೀನಿ ಅಷ್ಟೇ. ಈ ಸದ್ಯಕ್ಕೆ ಇಂಟ್ರೆಸ್ಟ್ ಈ ಕಡೆ ಇದೆ. ಇಂಟ್ರೆಸ್ಟ್ ಅನ್ನೋದ್ಕಿಂತ ನಂಗೆ ಮೊದ್ಲಿಂದ ಬಿಸ್ನೆಸ್ ಮಾಡ್ಲೇಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ. ಬಟ್ ಇದೇ ತರ ಬಿಸ್ನೆಸ್, ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ಮಾರ್ಕೆಟ್ ಅಕಾರ್ಡಿಂಗ್ ಟು ವಾಟ್ ಇಯರ್ ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಹೆಂಗೆ ಚೇಂಜ್ ಆಗ್ತಾ, ಅಪ್ಗ್ರೇಡ್ ಆಗ್ತಾ ಆಗ್ತಾ ಬಿಸ್ನೆಸ್ ಲೆವೆಲ್ಸ್ ಹೈ ಆಗ್ತಾ ಹೋಗುತ್ತೆ. ಸೊ ಡಿಪೆಂಡ್ಸ್. ಅದು ಕರೆಕ್ಟ್. ಬಟ್ ಇವಾಗ ಬಿಸ್ನೆಸ್ ಅಂತ ಅಂದಾಗ ಈಗ ಪರ್ಸನಲ್ ನಮ್ದು ಯಾವ್ದೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಸೊ ನಾನು ಇಂಥದ್ದು ಮಾಡಬಹುದು ಅಥವಾ ಅದ್ರ ರಿಲೇಟೆಡ್ ಏನೋ ಮಾಡಬಹುದು ಅಂತ ಹೇಳ್ಬಿಟ್ಟು, ಇವಾಗ ನಾನೊಬ್ಳು ಗೃಹಿಣಿ ಅಥವಾ ನನಗೆ ಅಡಿಗೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂದಾಗ ಇದರಲ್ಲಿ ತುಂಬಾ ವೆರೈಟೀಸ್ ಹುಡುಕ್ತಾ ಹೋಗ್ತೀವಿ ನಾವು. ಬರೀ ಮನೇಲಿ ಅಡಿಗೆ ಮಾಡೋದಾಯ್ತು, ಕೇಟರಿಂಗ್ ಮಾಡೋದಾಯ್ತು, ಇಲ್ಲ ಅದ್ರಲ್ಲಿ ಏನೇನ್ ಬರುತ್ತೆ ಟಚ್ ಮೀ ನಾಟ್ ಅನ್ನೋ ಬಿಸ್ನೆಸ್ ಏನಿದೆ ಅಂತ ಹಂಗೆ ಯೋಚನೆ ಮಾಡ್ಬೇಕು. ಆ ತರ ಕ್ಯಾಟಗರಿ ಒಟ್ನಲ್ಲಿ ಏನೊಂದು ಬಿಸ್ನೆಸ್ ಮಾಡ್ಬೇಕು, ನಾನು ಓನರ್ ಆಗ್ಬೇಕು ಅಷ್ಟೇ. ನಾನು ಡಾನ್ಸ್ ಕ್ಲಾಸ್ ಒಂದು ತೆಗ್ದಿದ್ದೆ. ಓಕೆ, ಡಾನ್ಸ್ ಕ್ಲಾಸ್ ಬಗ್ಗೆ ಹೇಳಿ. ನಿಮ್ಗೆ ಅತ್ತಿಬೆಲೆಯಲ್ಲಿ, ಅಂದ್ರೆ ಬೆಂಗಳೂರು ಅತ್ತಿಬೆಲೆ ಡಾನ್ಸ್ ಕ್ಲಾಸ್ ಇದೆ ಅಲ್ಲಿ. ಅದು ಇವಾಗ್ಲೂ ರನ್ ಆಗ್ತಿದೆ. ಬಟ್ ನಾನು ಒಂಚೂರು ಲೊಕೇಶನ್ ಶಿಫ್ಟ್ ಆಗಿದ್ದೀನಿ ಅಂತ ಐ ಕುಡಂಟ್ ಕಾನ್ಸಂಟ್ರೇಟ್.
ಸೊ ಹಂಗಾಗಿ ಅದ್ ಬಿಟ್ರೆ ಈ ತರ ಬಿಸ್ನೆಸ್ ಮುಂಚೆನೂ ನಾನು ಕೆಫೆ ಮಾಡಿದ್ದೆ. ಕರೆಕ್ಟ್. ಯಾಕೆ ಅದಕ್ಕೆ ನಾನು ಕೇಳಿದೆ, ನೀವು ಬಿಸ್ನೆಸ್ ಅಂತ ನಿಮಗ್ ಬಿಸ್ನೆಸ್ ಅಂದ್ರೆ ನೀವು ಕಲಾವಿದ್ರು, ಸೊ ಆ ಲೈನಲ್ಲಿ ಹೋಗ್ತೀರಾ ನೀವು. ಹೋಗ್ತಿದ್ದೆ. ಕರೆಕ್ಟ್. ಈಗ ನಿಮಗ್ ಬಂದ್ಬಿಟ್ಟು ಯಾವ್ದೋ ಒಂದು ಫುಡ್ ಆರ್ಡರ್ ಕೊಡ್ತೀನಿ ಅಥವಾ ಕೋಲ್ಡ್ ಇದನ್ ಮಾಡ್ರಿ ಅಂತ ನೀವು ಮಾಡಂಗಿಲ್ಲ. ಹಂಗಿರ್ಲಿಲ್ಲ, ಅವಳು ಕೆಫೆನೂ ಮಾಡಿದ್ಲು. ಆಕ್ಚುಲಿ ಕೆಫೆನಲ್ಲಿ ಇಂಟ್ರೆಸ್ಟ್ ತಗೊಂಡು ಮುಂಚೆ ನಾನು ಕೆಫೆ ಮಾಡ್ಬೇಕು ಅಂತ ಕೆಫೆನೂ ಮಾಡಿದ್ದೆ ಬೆಂಗಳೂರಲ್ಲಿ. ಅದು ಕ್ಲೋಸ್ ಆಯ್ತು ಸಮ್ ರೀಸನ್ಸ್ ಇಂದ. ಅದಾದ್ಮೇಲೆ ನಾನು ಡಾನ್ಸ್ ಕ್ಲಾಸ್ ಹಾಕ್ದೆ. ಹಿಂಗೆ ಇರುತ್ತೆ, ಬಟ್ ನಾನು ಏನೋ ಒಂದು ಬಿಸ್ನೆಸ್ ಅಲ್ಲಿ ಕೈ ಹಾಕಿರ್ತೀನಿ. ಡಾನ್ಸ್ ಕ್ಲಾಸ್ ಅಂದ್ರೆ ಯಾವ ತರದ ಡಾನ್ಸಸ್? ಜುಂಬಾ ಕ್ಲಾಸ್ ಇದೆ, ಎಲ್ಲಾ ಟೈಪ್ ಡಾನ್ಸ್ ಹೇಳ್ಕೊಡ್ತಾರೆ. ಚಿಕ್ಕ ಮಕ್ಳಿಗೂ ಇದೆ. ಅಂದ್ರೆ ನೀವೇ ಅದನ್ನ ಸ್ಟಾರ್ಟ್ ಮಾಡಿರೋದು? ಹೌದು. ಸೊ ನೀವು ಕೆಳಗಡೆ ಇದು ಟೀಚರ್ಸ್ ಅನ್ನ ಹೈಯರ್ ಮಾಡಿ ಟೀಚರ್ಸ್ ಅನ್ನ ಹೈಯರ್ ಮಾಡ್ಕೊಂಡಿದ್ದೀರಾ? ಹೌದು. ಹಾ, ನೀವು ಅದ್ರಲ್ಲೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಡಾನ್ಸ್ ಗಿನ್ಸ್ ಎಲ್ಲ ನೀವು ಮಾಡ್ತೀರಾ? ಸೊ ನೀವು ಟೀಚರ್ಸ್ನೆಲ್ಲ ಹೈಯರ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಸೊ ಸದ್ಯಕ್ಕೆ ಸ್ಟಾಪ್ ಇಟ್ಟಿದ್ದೀರಿ, ಲೊಕೇಶನ್ ಶಿಫ್ಟ್ ಆಗಿ ಅದು ಇವಾಗ ರನ್ನಿಂಗ್ ಇದೆ. ಒಬ್ರಿಗೆ ಇದಾಗಿ ಮಾಡ್ತಾ ಇದ್ದೀರಾ. ಅಮ್ಮ, ಮಗಳು ಏನಾಗ್ಬೇಕು ಅಂತ ಇಷ್ಟಪಡ್ತೀರಿ ಇನ್ನು? ಅದೇ ಅವಳಿಗೆ ಇಂಟ್ರೆಸ್ಟ್ ಇರೋದು ಆಕ್ಟಿಂಗ್ ಅಲ್ಲಿ. ಅವಳು ಆರ್ಟಿಸ್ಟ್ ಆಗಿ ದೊಡ್ಡ ಹೆಸರು ಮಾಡ್ಲಿ, ಒಂದ್ ಒಳ್ಳೆ ಹೆಸರು ತಗೊಳ್ಳಿ ಅಂತ ಅನ್ಕೊಂಡಿದೀನಿ. ಖಂಡಿತ ನಿಮ್ಮ ಆಸೆ ಎಲ್ಲ ಈಡೇರ್ಲಿ. ರಚನಾ, ನಿನ್ನ ಪ್ರತಿಯೊಂದು ಕನಸು ನನಸಾಗ್ಲಿ ಅಂತ ಹೇಳಿ ನಾಗರ ಪಂಚಮಿ ಹಬ್ಬದ ದಿವಸ ಮನ್ಸಾರ ನಾ ಭಗವಂತ ಕೇಳ್ಕೊತೀನಿ. ಆ ದೇವ್ರ ಆಶೀರ್ವಾದ ನಿಮ್ಮ ಮೇಲಿದ್ದು ನಿಮ್ಮ ಇಷ್ಟಪಟ್ಟ ಹಾಗೆ ನೀವು ಬೆಳೀತೀರಿ, ಇಲ್ಲಿ ಮಿಂಚ್ರಿ. ಮತ್ತೆ ನಿಮ್ಮ ಡಾನ್ಸ್ ಕ್ಲಾಸ್ ಕೂಡ ತುಂಬಾ ಎತ್ತರದಲ್ಲಿ ಬೆಳೀಲಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ನಿಮ್ಮ ಬಿಜಿ ಶೆಡ್ಯೂಲ್ ಅಲ್ಲಿ ಬಂದ್ ನಂಗೆ ಒಂದಿಷ್ಟು ಟೈಮ್ ಕೊಟ್ಟಿದ್ದೀರಾ. ಇನ್ನೊಂದು ಬಹಳ ಖುಷಿ ಆಯ್ತು. ಏನಂದ್ರೆ ನಾವು ಟಿವಿಲೆಲ್ಲ ನೋಡ್ತಿರ್ತೀವಲ್ಲ, ನೋಡುವಾಗ ಯಾರ್ಯಾರ್ದು ಆರ್ಟಿಸ್ಟ್ ಕರೆದು ಮಾತಾಡ್ಸ್ತಿರ್ತಾರೆ, ಅಥವಾ ನಾವೆಲ್ಲೋ ಹೋದಾಗ ಯಾರೋ ಆರ್ಟಿಸ್ಟ್ ಬಂದಿದಾರೆ ಅಂತ ಆ ಕಡೆ ಈ ಕಡೆ ಇವತ್ತು ನಾನೇ ಒಬ್ರು ಆರ್ಟಿಸ್ಟ್ ಅಂತ ಮಾತಾಡ್ಸಿದ್ದೀನಿ ಅಂದ್ರೆ ಐ ಆಮ್ ಸೋ ಹ್ಯಾಪಿ. ತುಂಬಾ ಎತ್ತರದಲ್ಲಿ ಬೆಳೀರಿ. ಇನ್ನೊಂದ್ಸರಿ ನೀವು ಮತ್ತೆ ನನಗೆ ಬಂದು ನಿಮ್ ಇಂಟರ್ವ್ಯೂ ಕೊಡೋ ಹಾಗಾಗ್ಲಿ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರು ಸಪೋರ್ಟ್ ಮಾಡ್ರಿ. ನಮ್ಮೂರಿನ ಹುಡುಗಿ, ನಮ್ಮನೆ ಹುಡುಗಿ ಇದ್ದಾಗೆ. ಸೊ ಕಲೆಗೆ ಎಷ್ಟು ನಾವು ಸಪೋರ್ಟ್ ಮಾಡ್ತೀವಲ್ಲ ಅಷ್ಟು ಒಳ್ಳೇದು. ಪ್ರತಿಯೊಬ್ಬರಿಗೂ ಕಲೆ ಅನ್ನೋದು ಒಲದ್ ಬರೋದಿಲ್ಲ. ಸೊ ಕಲಾ ಸರಸ್ವತಿ ಹುಡುಕ್ತಾಳಂತೆ, ಯಾರು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ, ಯಾರು ನನ್ನ ಪ್ರೀತಿಯಿಂದ ಅಪ್ಕೋತಾರೆ, ಅವ್ರ ಹತ್ರ ನಾನು ಇರ್ತೀನಿ ಅಂತ ಹೇಳಿ. ಇವರು ಮನೆತನದಲ್ಲಾಗ್ಲಿ ಮನೇಲಾಗ್ಲಿ ಯಾರದೇ ಇವ್ರಿಗೆ ಬ್ಯಾಕ್ಗ್ರೌಂಡ್ ಇಲ್ಲ. ಅಂದ್ರೆ ಯಾರೋ ಡ್ರಾಮಾ ಆರ್ಟಿಸ್ಟ್ ಇದ್ದಾರೆ, ಫಿಲಮ್ಸ್ ಯಾರು ಇಲ್ಲ. ಇವರು ಸ್ವಪ್ರಯತ್ನದಿಂದ ಕಲಾ ಸರಸ್ವತಿ ಪರ್ಟಿಕ್ಯುಲರ್ ಹಿಡ್ಕೊಂಡಿದ್ದಾರೆ ಇವ್ರನ್ನ. ಸೊ ಖಂಡಿತವಾಗ್ಲೂ ಆ ಹುಡುಗಿ ಚೆನ್ನಾಗಿ ಮಾಡ್ಲಿ, ಮುಂದೆ ಬೆಳೀಲಿ ಅಂತ ಹೇಳಿ ನಿಮ್ ಎಲ್ಲರ ಸಹಕಾರ ಆಶೀರ್ವಾದ ಆ ಮಗಳ ಮೇಲೆ ಇರ್ಲಿ ಅಂತ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಸಮಯನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನೀವು ಎತ್ತರಕ್ಕೆ ಬೆಳೆದ ಮೇಲೂ ಇನ್ನೊಂದ್ಸರಿ ನನ್ನ ಬರೋಗ ಆಗ್ಲಿ ಅಂತ ನಾನು ಭಗವಂತ ಹೇಳ್ತೀನಿ. ನಮಸ್ಕಾರ. ರಚನಾ, ನಿಮ್ಮ ಮಾಡಲಿಂಗ್ ಜರ್ನಿ ಹೀಗೆ ಮುಂದೆ ಸಾಗ್ಲಿ, ಮತ್ತೆ ನೀವು ಬೆಳ್ಳಿ ಸ್ಕ್ರೀನ್ ಮೇಲೆ ಮಿಂಚ್ರಿ ಅಂತ ಹೇಳ್ತಾ, ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಂತ ಹೇಳಿದ್ರಿ, ದಯವಿಟ್ಟು ನಮ್ಮ ವೀಕ್ಷಕರಿಗೆ ಅದನ್ನ ಹೇಳ್ಬೇಡ್ರಿ. ಸೊ ನನ್ನ ಇನ್ಸ್ಟಾಗ್ರಾಮ್ ID Rachu_XD ಅಂತ ಹೇಳಿ ಎಲ್ಲರೂ ಫಾಲೋ ಮಾಡಿ. ನಂಗೆ ಯಾರು ಹುಬ್ಳಿ ಫಾಲೋವರ್ಸ್ ಇಲ್ಲ, ನಾನು ಹುಬ್ಳಿವರೆಗೂ ಇನ್ನೂ ರೀಚ್ ಆಗಿಲ್ಲ. ಸೊ ಎಲ್ಲರೂ ಹುಬ್ಳಿ ಜನ ಎಲ್ಲರೂ ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಒಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಮ್ಮ ಹುಬ್ಬಳ್ಳಿ ಹುಡುಗಿಗೆ ಹುಬ್ಬಳ್ಳಿ ಜನ ಎಲ್ಲರೂ ಸಪೋರ್ಟ್ ಮಾಡಿ, ಅವರನ್ನ ಎತ್ತರಕ್ಕೆ ಏರೋ ಹಾಗೆ ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು.